ನಮಸ್ಕಾರ. ನಾನಿವತ್ತು ಬ್ರೇಕ್ಫಾಸ್ಟಿಗೆ ಸಿಹಿ ಕುಂಬಳಕಾಯಿ ಚಟ್ನಿ ಹಾಗೂ ರೊಟ್ಟಿನ ಮಾಡಿದ್ದೆ. ಸೊ ಹೇಗೆ ಮಾಡೋದು ಅಂತ ನೋಡೋಣ. ಸಿಹಿ ಕುಂಬಳಕಾಯಿನ ಈ ರೀತಿ ಕಟ್ ಮಾಡಿಕೊಂಡು ಅದರಲ್ಲಿರುವಂತಹ ತಿರಳನ್ನು ತೆಗೆದಿಟ್ಕೋಬೇಕು. ಸೊ ಬೀಜ ಕೂಡ ಇರೋದ್ರಿಂದ ಬೀಜ ಹಾಗೆ ತಿರಳನ್ನು ಸೆಪ್ರೇಟ್ ಮಾಡಿ ತೆಗೆದಿಟ್ಕೊಳ್ಳಿ ಈ ರೀತಿ. ಸೊ ನಾನಿಲ್ಲಿ ಮಾಡಿಟ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಬಾಣಲಿಲಿ ಸಾಸಿವೆ ಹಾಗೆ ಮೆಂತ್ಯ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿ 2-3 ಸ್ಪೂನು ಕಡಲೆಬೇಳೆ ತೊಗೊಂಡಿದ್ದೀನಿ. ಸೊ ಅದನ್ನು ಕೂಡ ಎಣ್ಣೆಗೆ ಹಾಕ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಉದ್ದಿನಬೇಳೆ, ಅದು ಕೂಡ 2-3 ಸ್ಪೂನ್ ಇದೆ. ಸೊ ಎರಡನ್ನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆಗಿದ ನಂತರ ಒಂದು 10-12 ಹಸಿಮೆಣಸಿನ್ಕಾಯಿ, ನಿಮಗೆ ಎಷ್ಟು ಖಾರಕ್ಕೆ ಅನುಗುಣವಾಗಬೇಕು ಆ ರೀತಿ ಹಸಿಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ. ನೆಕ್ಸ್ಟು ನಾನಿಲ್ಲಿ ಸಿಹಿ ಕುಂಬಳಕಾಯಿ ತಿರಳೆಯನ್ನು ತೊಗೊಂಡಿದ್ದೀನಿ. ಸೊ ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಿ. ನೋಡಿ, ಈಗ ತಣ್ಣಗಾಗಿದೆ. ತಣ್ಣಗಾಗಿರೋದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ, ಉಪ್ಪು ಹಾಗೆ ಸ್ವಲ್ಪ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಇದಾದ ನಂತರ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಜೊತೆಗೆ ರುಬ್ಕೊಂಡ್ರೆ ಚಟ್ನಿ ರೆಡಿಯಾಗುತ್ತೆ. ಸೊ ಸ್ವಲ್ಪ ಮೇಲೆ ಸಾಸಿವೆ ಒಗ್ಗರಣೆನ ಮಾಡಿಟ್ಕೊಂಡಿದ್ದೀನಿ. ಸೊ ಇದಕ್ಕೆ ಕಾಂಬಿನೇಷನ್ ಆಗಿ ನೀವು ಚಪಾತಿ, ರೊಟ್ಟಿ, ಇಡ್ಲಿ, ದೋಸೆ ಜೊತೆಗೆ ಬಿಸಿ ಬಿಸಿ ಅನ್ನಕ್ಕೆ ಕೂಡ ಊಟ ಮಾಡ್ಬೋದು. ಸೊ ನಾನಿಲ್ಲಿ ಆ್ಯಸ್ ಯೂಶುವಲ್ ರೊಟ್ಟಿಗಳನ್ನು ನಾನು ಆಲ್ರೆಡಿ ತೋರಿಸ್ಕೊಟ್ಟಿದ್ದೀನಿ. ಸಬ್ಬಸಿಗೆ ರೊಟ್ಟಿ, ಈರುಳ್ಳಿ ರೊಟ್ಟಿ, ಸೌತೆಕಾಯಿ ರೊಟ್ಟಿ ಎಲ್ಲ. ಸೊ ಅದೇ ರೀತಿ ಸೌತೆಕಾಯಿ ಬದಲಾಗಿ, ಸಬ್ಬಸಿಗೆ ಬದಲಾಗಿ ಇಲ್ಲಿ ನಾವು ಪಂಪ್ಕಿನ್ನ ಬಳಸ್ತೀವಿ, ಅಂದರೆ ಸಿಹಿ ಕುಂಬಳನ್ನ ಬಳಸಿ ರೊಟ್ಟಿ ಮಾಡುವಂಥದ್ದು. ಸೊ ನೋಡ್ತಾ ಇದ್ದೀರಾ ರೊಟ್ಟಿನೂ ಹೇಗೆ ಮಾಡ್ಕೊಂಡಿದ್ದೀನಿ ಅಂಥೇಳಿ. ನೀವು ಕೂಡ ಒಂದ್ಸಲಿ ಚಟ್ನಿನ ಟ್ರೈ ಮಾಡಿ ನೋಡಿ. ತುಂಬಾ ಟೇಸ್ಟಿಯಾಗಿರುವಂತಹ ಚಟ್ನಿ ರೆಡಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.